ಒದಗಿತು ಹೃದಯ ಸಂತಾಪವು ಮೀರಿತು ಮೇರೆಗೆ ಯಾರಿ ಕೋರ್ಪದು ವ್ಯಸನವೋ ಮಾನಸಗೆ ಹೃದಯ ಸಂತಾಪವು ತೋರ್ಪದು ವ್ಯಸನವೋ ಮಾನಸಗೆ ಬಳಗವ ಬಲಿ ಕೊಟ್ಟು ಧರಣಿಯ ನಾಳುವ ಬಳಗವ ಬಲಿ ಕೊಟ್ಟು ಧರಣಿಯ ನಾಳುವ ಪರಿಯನು ಕಾಣೆನು ಪರಮಾತ್ಮ ಸಂತಾಪವು ಮೀರಿತು ಮೇರೆಗೆ ತೋರ್ಪದು ವ್ಯಸನವೋ ಮಾನಸಗೆ. ಭೀಮಸೇನ, 10 ದಿನಗಳ ಘೋರ ಯುದ್ಧದ ತರುವಾಯ ನಮ್ಮ ಭೀಷ್ಮನು ಪರಾಜಿತನಾದನು. ನಮ್ಮ ವಿಜಯ ಸೂರ್ಯನು ಉದಯಿಸಂತೆ ಭಾವಿಸುತ್ತಿರುವುದು. ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲ ಭಂಗವಾಯಿತು. ಭೀಮಸೇನ, ವ್ಯೂಹ ಮಹಾಭಾರತದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ಚಕ್ರವ್ಯೂಹವನ್ನು ಬೇಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ವಿಫಲನಾಗಿ ಹಿಂದಿರುಗಿದನು. ಹಾಗಾದರೆ ಈಗ ಮಾಡುವುದಾದರೂ ಏನು? ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದರು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರನ್ನು ಕಾದಾಡ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಈಗ ಮಾಡುವುದಾದರೂ ಏನು? ಅಗ್ರಜ, ಇದಕ್ಕೆ ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು. ಇಲ್ಲವಾದರೆ ನಮಗೆ ಅಪಜಯ ಖಂಡಿತ. ಇದೆಂತ ಮಾತು ದೊಡ್ಡಪ್ಪ? ನಿನ್ನ ಕೈಯಲ್ಲಿ ಈಗದೇ ಇರುವಾಗ ನನ್ನ ಪೂಜೆ ತಂದೆಯಾದ ಕಪಿ ಧ್ವಜವು ರಣರಂಗದಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ಅಭಿಮನ್ಯು ಕುಮಾರ, ದೊಡ್ಡಪ್ಪ, ದ್ರೋಣನ ಚಕ್ರವ್ಯೂಹದಿಂದ ನಮ್ಮ ಸೈನ್ಯವಲ್ಲೂ ಹತವಾಗುತ್ತಿರುವುದು. ದೊಡ್ಡಪ್ಪ ಕುಮಾರ, ಬಿಡೆ ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ಬಿಡೆ ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡು ನೀ ಅಭಯ. ಬಿಡಿದು ದ್ರೋಣರ ವ್ಯೂಹ ಭೇದಿಸಿ, ದೊಡ್ಡಪ್ಪ, ಬಿಡಿದು ದ್ರೋಣರ ವ್ಯೂಹ ಭೇದಿಸಿ ಕಡಿದು ವೈರಿಗಳ ತಲೆಗಳನ್ನೀಗ ರಣದೊಳಗೆ ಕೆಣಕಿದರೆ ಕಣ್ಣುಗಳ ಬೆಳೆಯುವೆ. ಬಿಡೆ ಚಿಂತೆಯನ್ನು ತಡವ ಮಾಡದೆ ಕೊಡುಗೆ ಅಭಯ. ದೊಡ್ಡಪ್ಪ, ತಂದೆ ಪಾತನ ಭಯ ಹೊಂದಿರಲಿ. ದೊಡ್ಡಪ್ಪ, ತಂದೆ ಪಾತನ ಭಯ ಹೊಂದಿರಲಿ. ಎಂದು ರೇಸನ್ನೇ ತಾನೇ ಬರಲಿ, ಬಿಡೆ ಚಿಂತೆಯನ್ನು ತಡವ ಮಾಡದೆ ಕೊಡುಗೆ ಅಭಯ. ದೊಡ್ಡಪ್ಪ, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜಯಚಿಪಿತ. ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಪಡೆಯುವುದಕ್ಕಾಗಿ ನಾನಿಲ್ಲಿಗೆ ಬಂದಿರುವುದು. ಬಾಪು ಅಭಿಮನ್ಯು ಕುಮಾರ, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ಇಂತಹ ದುಸ್ಸಾಹಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮತ ಎನಿಸುವುದು. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಕಳಿಸುವುದು ನಮಗೆ ದೊಡ್ಡಪ್ಪ, ನಾನು ಚಿಕ್ಕವನೆಂದು ನೀವು ಈ ರೀತಿ ಹೇಳ್ತಿರ. ನಿಮ್ಮ ಕಣ್ಣು ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರುವುದು, ಆದರೆ ಅದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಛಾತ್ರ ತೇಜಸ್ಸಿನ ಚಿರಪ್ರಕಾಶವಾಗಿ ಪ್ರಜ್ವಲವಾಗಿ ಬೆಳಗುತ್ತಿರುವುದು. ನನಗೆ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶವನ್ನು ಕೊಡು ದೊಡ್ಡಪ್ಪ. ಕುಮಾರ, ದೊಡ್ಡಪ್ಪ, ಅರ್ಜುನ, ಅಗ್ರಜ, ಈ ವೀರ ಬಾಲಕನ ಉಚ್ಚಾಟೆಯ ಮೇರೆಗೆ ಜಲಸೇಚನವಾಗದಿರಲಿ. ನಾನು ಸೈನ್ಯವನ್ನೆಲ್ಲ ತೆಗೆದುಕೊಂಡು
ಅಭಿಮನ್ಯು ಕುಮಾರನಿಗೆ ಸಹಾಯಕನಾಗಿ ನಿಲ್ಲುವೆನು. ಕುಮಾರನು ವ್ಯೂಹವನ್ನು ಬೇಯಿಸಿದೊಡನೆ ನಾನು ಸೈನ್ಯವನ್ನೆಲ್ಲ ತೆಗೆದುಕೊಂಡು ಆತನಿಗೆ ಸಹಾಯಕನಾಗಿ ನಿಲ್ಲುವೆನು. ಅದ ಸೈನ್ಯದ ಒಳಗೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಕತ್ತರಿಸುವೆವು. ಈ ವೀರಬಾಲಕನ ಉತ್ಸಾಹವನ್ನು ಜಲಸೇಚನವಾಗದಿರಲಿ. ಕುಮಾರ ಕುಮಾರ ಹೋಗಿ ಬಾ, ಜಯಶೀಲನಾಗಿ ಹಿಂದಿರುಗು. ಆ ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಹೋಗಿ ಬಾ ಕಂದ. ದೊಡ್ಡಪ್ಪ, ಕುಮಾರ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದ ರಕ್ಷಿಸಿಕೊಂಡಿರುವಾಗ ನನಗಿನ್ನೂ ಅಪಜಯವೇ. ನಾನಿನ್ನು ಬರುವೆನು. ಉತ್ತರ ಇದು ನಮಸ್ಕರಿಸುವೆನು. ಉತ್ತರ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ಆದರೆ ಈ ದಿನ ನಿನ್ನ ಪ್ರೇಮದ ಆರೋಗ್ಯ ಸಭೆಯಲು ನನಗೆ ಸಮಯವಿಲ್ಲ. ಉತ್ತರ ಪ್ರಾಣೇಶ್ವರ, ಈ 4 ದಿವಸಗಳಿಂದಲೂ ಯುದ್ಧದಲ್ಲೇ ನಿರತರಾಗಿರುವಿರಿ. ಈ ದಿನವಾದರೂ ನನ್ನೊಂದಿಗೆ ಕಾಲವನ್ನು ಕಳೆಯಬಾರದೆ. ಉತ್ತರ, ದ್ರೋಣಾಚಾರ್ಯ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ವಿಜಿಷ್ಠ ರಾಜನಿಂದ ಅನುಮತಿಯನ್ನು ಪಡೆದು ಯುದ್ಧಕ್ಕಾಗಿ ಹೊರಟಿರುವೆನು. ನನ್ನನ್ನು ತಡೆಯಬೇಡ ಪ್ರೇಯಸಿ. ಪ್ರಾಣೇಶ್ವರ, ಉತ್ತರ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದಂತೆ ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಉತ್ತರ, ಆ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಾಧಾರಣ ಮಾಡಬೇಕಾಯಿತು. ಆದರೆ ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ ಪ್ರಾಣೇಶ್ವರ, ಉತ್ತರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆ ಏರಿಸಿ ನೋಡಲೇ ಪ್ರಿಯ. ಉತ್ತರ, ಪ್ರಿಯ, ಉತ್ತರ, ಸಿರೆ ಸವಿಗಾನ ಎದೆದಲ್ಲದೆ ಹೂವಿನ ಬಾಳ. ವಿರುಹಾಗ್ನಿಯನ್ನೆದೆ ಸುಡಲು ಬೆಳದಿಂಗಳಾಗಿದೆ ಬಿಸಿಲು. ವಿರುಹಾಗ್ನಿಯನ್ನೆದೆ ಸುಡಲು ಬೆಳದಿಂಗಳಾಗಿದೆ ಬಿಸಿಲು. ಆಡುವೆ ತೇಲಾಡುವೆ ಆರೈಸಿದೆ ಮದವಲವು. ನಿಲ್ಲಿಸಿರೆ ಸರಿಗಾನ ಎದೆಗಲ್ಲನೆ ಹೂವಿನ ಬಾಣ. ನಿಲ್ಲಿಸಿರೆ ಸರಿಗಾನ ಎದೆಗಲ್ಲನೆ ಹೂವಿನ ಬಾಣ. ಈ ಸ್ನೇಹ ರಸಮಯ ಸದನ, ಈ ಸ್ನೇಹ ಮಧು ಸಂಗಾನ. ಹೌದು ಉತ್ತರ. ಈ ಸ್ನೇಹ ರಸಮಯ ಸದನ, ಈ ಸ್ನೇಹ ಮಧು ಸಂಗಾನ. ತಿರುನೂತನ ರೋಮಾಂಚನ. ತಿರುನೂತನ ರೋಮಾಂಚನ ದಾಂಪತ್ಯಗಳು ನಿಲ್ಲಿಸಿರೆ ಸರಿಗಾನ ಎದೆಗಲ್ಲದೆ ಹೂವಿನ ಬಾಣ.
ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಆ ಕಾರ್ಯವಿದ್ದಲ್ಲ. ಆಹಾ. ಅನಂಗ ರಾಜಲಕ್ಷ್ಮಿ, ನಿನ್ನ ಸತಿಯನ್ನು ತಿರುತಂದ ಹೂಗಳನ್ನು ಎದೆಗೇರಿಸು. ಹೌದೇ ಪ್ರಿಯ? ಚಂಚಲ ಕಟಾಕ್ಷಿ, ಬಾಣಗಳ ಹೂಳು ಮನ್ಮಥನ ಸಾಯಿಣಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಸೆಯನ್ನು ಕೊಡು ಉತ್ತರ. ಅಬ್ಬಬ್ಬಾ, ಉತ್ತರ. ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು. ಉತ್ತರ ಪ್ರಿಯ, ಉತ್ತರ ಪ್ರಿಯತಮ, ಉತ್ತರ ಉತ್ತರ ಸಾಕಿ ವಿನೋದ ಸರೋಜಾನನ, ಉತ್ತರ ನಾ ಬಲ್ಲೆನು ನಿನ್ನ ಪ್ರೇಮಾಸನ, 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 ಏಕಾಂಗಿಯಾಗಿ ಕಾಂತೆಗನೇಗಿ ಭೂಗರ್ಭದೆನ್ನೀತೆಯೋ ಕಾರಣ. ಪ್ರಿಯ, ಏಕಾಂಗಿಯಾಗಿ ಕಾಂತೆಗನೇಗಿ ಭೂಗರ್ಭದೆನ್ನೀತೆಯೋ ಕಾರಣ. ಸಾಕಿ ವಿನೋದ ಸರೋಜಾನನ, ನಾ ಬಲ್ಲೆನು ನಿನ್ನ ಪ್ರೇಮಾಸನ, ಪ್ರೇಮಾಸನ, ಪ್ರೇಮಾಸನ. ಈ ರಾಜ ನೇತ್ರೆ ಭೂತ ಗೋಪಾಲೇ. ಉತ್ತರ ಪ್ರಿಯ, ಈ ರಾಜ ನೇತ್ರೆ ಭೂತ ಗೋಪಾಲೇ, ಆನಂದವ ಬೀರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಕೋಮಲ ಬಾಲೆ ಕಾರುಣ್ಯ ಶೀಲೆ ಸಂಭ್ರಮ ಎಂದು ನಾ ಬೋಲುವೆ. ಈ ರಾಜ ನೇತ್ರೆ ಭೂತ ಗೋಪವೇ, ಆನಂದವ ಬೀರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ನಾರ್ಯ ಲೋಕ ತಾಳಿರೆ ಲೋಕ, ನಾರ್ಯ ಲೋಕ ತಾಳಿರೆ ಲೋಕ, ಸಂಗ್ರಾಮದೊಳೆನ್ನ ಚಾಕರಿ ನೋಡಿ. ಸಂಗ್ರಾಮದೊಳೆನ್ನ ಚಾಕರಿಯ ತೋರಿ, ವೀರಸತಿ, ವೀರಸತಿ, ವೀರಸತಿಯಂತಿಗ ನಾ ತೋರಿದೆ. ಸಾಕಿ ವಿನೋದ ಸರೋಜಾನನ, ನಾ ಬಲ್ಲೆನು ನಿನ್ನ ಪ್ರೇಮಾಸನ, ಪ್ರೇಮಾಸನ, ಪ್ರೇಮಾಸನ. ಸಾಕಿ ವಿನೋದ ಸರೋಜಾನನ, ಸರೋಜಾನನ, ಸರೋಜಾನನ. ಆನಂದವ ಬೀರೆ ಮನೋಹರಿ. ಉತ್ತರ ಆನಂದವ ಬೀರೆ ಮನೋಹರಿ, ಸಂತೋಷದಿಂದಲಿ ನಾ ಹಾಡುವೆ, ನಾ ಹಾಡುವೆ, ನಾ ಹಾಡುವೆ. ಕೋಮಲ ಬಾಲೆ ಕಾರುಣ್ಯ ಶೀಲೆ ಸಂಭ್ರಮಕ್ಕೆಂದು ನಾ ಬೋಲುವೆ. ಈ ರಾಜ ನೇತ್ರೆ ಭೂತ ಗೋಪವೇ, ಆನಂದವ ಬೀರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿದೆ, ಈಗಲೂ ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಯುದ್ಧವನ್ನು ನಿರ್ಮಿಸಿದ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ವಿಧಾತನಾದ ವಿಧಿಯೇ ಬೇರೆ, ಆಸೆ ಪ್ರಿಯ ಗಾನಮೇಳ ಉತ್ತರವನ್ನು ನಿರ್ಮಿಸಿದ ವಿಧಾತನಾದ ಕಲಾವಿದನೇ ಬೇರೆ. ಎರಡು ವಿಭಿನ್ನ ಪ್ರಪಂಚ ಉತ್ತರ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲೆಯಾದ ಒಬ್ಬ ಉತ್ತರೆಯನ್ನು ನೋಡಿದ್ವಿ. ಈಗ ವೀರಪತ್ನಿಯಾದ ವೀರಾಂಗಿನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣವೀರ, ಯುದ್ಧವು ನಿನ್ನ ಕ್ಷತ್ರಿಯನ ಧರ್ಮ. ನೀವು ಆ ಧರ್ಮವನ್ನು ಪಾಲನೆ ಮಾಡಬೇಕಲ್ಲವೇ ಪ್ರಿಯ? ಹೌದು ಪ್ರಿಯೆ. ಬಿಂಕಸ್ 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 ಆಹ ಬಿಂಕದ ಸಿಂಗಾರಿ ಮೈದೊಂದಿನ ವೈಯಾರಿ. ಆಹ ಬಿಂಕದ ಸಿಂಗಾರಿ ಮೈದೊಂದಿನ ವೈಯಾರಿ. ಈ ಸವಿಗಳಿಗೆ ರಸದೀವನಿಗೆ ಅಂದ ಚಂದ ಮಕರಂದ. ಬಳ್ಳಿ ನೀರಿರಲು ಬಿಸಿಲೇ ನೆರಳು.
ಬಳ್ಳಿ ನೀನಿರಲು ಬಿಸಿಲೇ ನೆರಳು ಮಧುಪಾನ ಪಾತ್ರ ನಿನ್ನೊಡಲು ಬಳ್ಳಿ ನೀನಿರಲು ಬಿಸಿಲೇ ನೆರಳು ಮಧುಪಾನ ಪಾತ್ರ ನಿನ್ನೊಡಲು ಮಧುವಿಲ್ಲದೆ ಮದವೇರಿಪ ಮಧುವಿಲ್ಲದೆ ಮದವೇರಿಪ ಬಾಚಿನ್ನರನ್ನವರಿಸಿ ಬಿಂಕದ ಸಿಂಗಾರಿ ಮೈದೊಂದಿನ ವೈರಾರಿ ಈ ಸವಿಗಳಿಗೆ ಹೊಸಗಳಿಗೆ ಅಂದ ಚಂದ ಮನವರಿಂದ ವದನ ಅರವಿಂದವನ ನಿನ್ನಿ ವದನ ಅರವಿಂದವನ ಬಾಣ ನಿನ್ನ ಬಿನ್ನಾಣ ವದನ ಅರವಿಂದವನ ಬಾಣ ನಿನ್ನ ಭಿನ್ನಾಣ ಒಲವೆಂಬತನ ಬಿಡೆ ಹುಂಬತನ ಒಲವೆಂಬತನ ಬಿಡೆ ಹುಂಬತನ ಬಾಚಿನ್ನರನ್ನ ಬಿಂಕದ ಸಿಂಗಾರಿ ಮೈಡೊಂದಿನ ವೈಯಾರಿ ಈ ಸವಿಗಳಿಗೆ ಮಸವಿಗಳಿಗೆ ಅಂದ ಚಂದ ಉತ್ತರ ನನ್ನನ್ನು ಸಂತೋಷ ಚಿತ್ತಳಾಗಿ ಕೆಡಿಸಿಕೊಡಬಲ್ಲೆಯ ನನಗಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುತ್ತಿಲ್ಲ ಸ್ವಾಮಿ. ಅಥವಾ ಪ್ರಶ್ನ ದಾನದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳ್ಳಾರದ ಪತ್ನಿಯು ವೀರಾಂಗನೆನಿಸಿಕೊಳ್ಳಬಲ್ಲಳೆ. ನಿಮ್ಮ ಕರ್ತವ್ಯದಲ್ಲಿ ನೀವು ಸ್ಥಿರರಾಗಿ ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವನ್ಯಾಗಿ ನಿರ್ವಹಿಸಿರುವಳು. ಇನ್ನು ನನಗೆ ಭಯವಿಲ್ಲ. ನೀನು ಹಾಕಿದ ವಿಜಯ ಮಾಲೆಯಿಂದ ಭೂಸಿತನಾಗಿ ರಣರಂಗದಲ್ಲಿ ಬೆಳಗುವೆನು. ಹೌದು ಪ್ರಾಣೇಶ್ವರ, ನಿನಗೆಂದಿಗೂ ಅಪಜಯವಿಲ್ಲ. ಅತಿ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಸಮರಸನ ವೈಭೋಗ ಜೀವನ ಸಂಧ್ಯಾ ರಾಗ ಯೌನಿಯ ಬಾನಿನ ಬೆಳಗುಡಿಗೆ ನವಿಲಿನ ನಾಟ್ಯದ ಕರವೋಲೆ ನೀಲಿಯ ಬಾನಿನ ಬೆಳಗುಡಿಗೆ ನವಿಲಿನ ನಾಟ್ಯದ ಕರವೋಲೆ ನೆನ್ನೆಯ ನೀರೇ ಪ್ರೇಮದ ಲೀಲೆ ನೆನ್ನೆಯ ನೀರೇ ಪ್ರೇಮದ ಲೀಲೆ ಒಲವೇ ಸುಖದ ಉಯ್ಯಾಲೆ ಒಲವೇ ಸುಖದ ಉಯ್ಯಾಲೆ ಅತಿ ಮಧುರ ಅನುರಾಗ ಸಮರಸದ ವೈಭೋಗ ಜೀವನ ಸಂಧ್ಯಾ ರಾಗ ಓರಕರ ದುರಿತ ಪಾಪವಿದು ಸಮರ ಯದುವರ ಪರೀಕ್ಷಿಸಿ ಒದಿಮಾಸುತ್ತ ಕೆಣಸಿ ಒದಿಸಿ ನರರ ಒದಿಮಾಸುತ್ತ ಕೆಣಸಿ ಒದಿಸಿ ನರರ ಮಹಾಪಾಪವಿದು ಈ ಸಮಯ ಸಂಕಟ ಮಹಾಪಾಪವಿದು ಈ ಸಮಯ ಸಂಕಟ ಪಾಪ ಪರಿವರೆ ಹೊಂದಿದೆಯಾ ಯದುವರ ಪರೀಕ್ಷಿಸಿ ಮಹಾಘೋರಕರ ದುರಿತ ಪಾಪವಿದು ಸಮರ ಯದುವರ ಪರೀಕ್ಷಿಸಿ ಪರಮಾತ್ಮ ಈ ಉಭಯ ಸೈನ್ಯದ ಮಧ್ಯದಲ್ಲಿ ರಥವನ್ನು ನಿಲ್ಲಿಸು. ನನ್ನೊಡನೆ ಕಾದಾಡಲು ಬಂದ ಈರ ಯೋಧರನ್ನು ಒಂದು ಸಾರಿ ನೋಡುವಿನ ಪರಮಾತ್ಮ. ರಥವನ್ನು ನಿಲ್ಲಿಸು. ಅರ್ಜುನ ವಿಜಯ ವಿಜಯ ಜವದ ವೀಕ್ಷಿಸೆ ಮೆರವಿ
ಪದಾರ್ಥ ಪರಿಣುತ ಮಹಾ ಘೋರ ಭಟ ಮಹಾ ಕಾತಿ ಪರಿ ವಿಜಯ ವಿಜಯ ಜವದಲ್ಲಿ ರಣಭೂಮಿಯ ಬಲಿಯ ವಿಜಯ ವಿಜಯ. ಅರ್ಜುನ ಪರಮಾತ್ಮ ಅಂತ ನೋಡು, ಕೌರವೇಶ್ವರ ಚತುರಂಗ ಬಲ ಸಮೇತವಾದ ಸೈನ್ಯವು ಸಾಗರದಂತೆ ಕಾಣುತ್ತಿರುವುದು. ಅದು ಅಲ್ಲದೆ ಕೌರವೇಶ್ವರನ ಸಹೋದರರ 98 ಮಂದಿ ಸಹೋದರರು ಅವನ ಬಳಿಯಲ್ಲೇ ಇರುವರು. ಅವರ ಮುಂದೆ ಇರುವನೇ ಭೀಷ್ಮನು, ನಿಮ್ಮ ಪೂಜ್ಯ ಪಿತಾಮಹನು. ಯುದ್ಧ ಮಾಡುವ ಮೊದಲು ಆ ಮಹಾಪುರುಷನಿಗೆ ನಮಸ್ಕರಿಸು ಪಾರ್ಥ. ಹಾಗೆ ಆಗಲಿ ಪರಮಾತ್ಮ. ಪೂಜ್ಯರಾದ ಪಿತಾಮಹರೇ, ಇದ್ದಕ್ಕೆ ಮೊದಲು ಈ ಅರ್ಜುನನ ಪ್ರಣಾಮವನ್ನು ಸ್ವೀಕರಿಸು ಪರಮಾತ್ಮ. ಹಾ ಪರಮಾತ್ಮ, ಅರ್ಜುನ ಪರಮಾತ್ಮ, ನಿಲ್ಲಿಸೋ ರಥವನು ಬೇಡುವೆ ಸ್ವಾಮಿ, ಮಾಡಲು ನಾ ಪರವೇ ಕೃಷ್ಣ ಪರಮಾತ್ಮ. ಭೀಷ್ಮನು ಈತನು ಭೂಮಿಗೆ ಶೇಷನು, ಭೀಷ್ಮನು ಈತನು ಭೂಮಿಗೆ ಶೇಷನು, ರೋಣನು ಆತನು ಬಾಣದ ಗುರುವು, ದ್ರೋಣನು ಆತನು ಬಾಣದ ಗುರುವು, ಸಾಲ ಇರುವರೇ ಬಾಂಧವರೆಲ್ಲರೂ, ಸಾಲ ಇರುವರೇ ಬಾಂಧವರೆಲ್ಲರೂ, ಕೊಲ್ಲಲಾರೆನು ನಾ ಬಾಂಧವರ ಕೃಷ್ಣ. ಪರಮಾತ್ಮ ಕೊಲುವ ದಾತನು ಪಾರ್ಥನು ನಾನು. ಅರ್ಜುನ ಪರಮಾತ್ಮ ಕೊಲುವ ದಾತನು ಪಾರ್ಥನು ನಾನು, ಕೊಲಿಸುವ ಕರ್ತನು ನಾನಿರುತ್ತಿಹೆನು. ಮಿತ್ರ ಪರಮಾತ್ಮ ಏಕೆ ವಿಚಲಿತನಾದೆ? ಪರಮಾತ್ಮ, ಅಂಗ ಪ್ರತಿ ಅಂಗಗಳು ಬೇಸಿಗೆ ಬಿಸಿಲಿನಂತೆ ಬೆಂದ ಕೆಂದಾವರಂತೆ ನನ್ನ ಹೃದಯವೆಲ್ಲವೂ ಜಜ್ಜರಿಸಿರುವುದು. ಪರಮಾತ್ಮ, ನೀವು ಹೇಳುತ್ತಿರುವುದೇನು? ನನಗೆ ಇದ್ದವು ಬೇಡ, ರಥವನ್ನು ನಿಲ್ಲಿಸುವ ಪರಮಾತ್ಮ. ಅರ್ಜುನ, ಪರಮಾತ್ಮ, ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶನೆಂದು ಹೆಸರಾಗಿ ಏಡು ಎಂಬ ನಿಂದನೆಯನ್ನು ತಲೆಯ ಮೇಲೆತ್ತಿಕೊಳ್ಳಬೇಡ. ಯುದ್ಧ ಕ್ಷತ್ರಿಯರ ಧರ್ಮ. ಆಯುಧವನ್ನು ತೆಗೆದುಕೋ, ನಿನ್ನ ಧರ್ಮವನ್ನು ಪಾಲಿಸು. ಬೇಡ ಮಾಧವ ಬೇಡಿಕೊಳ್ಳೆ ನಿನ್ನ, ಬೇಡ ಮಾಧವ ಬೇಡಿಕೊಳ್ಳೆ ನಿನ್ನ, ನುಡಿಯೊಳಗೆ ನಾನು ನುಡಿಯೊಳಗೆ ನಾನು ಕೆಡ ನುಡಿಯೊಳಗೆ ನಾನು ಕೆಡ ಬಯಸಲಾರೆ. ಬೇಡ ಮಾಧವ ಬೇಡಿಕೊಂಡೆ ನಾನು, ಬೇಡ ಮಾಧವ ಮಾಧವ. ಪರಮಾತ್ಮ, ನೋಡು ನೋಡು ಪಾತ ಎಡಿತನವು ಬೇಡ. ಅರ್ಜುನ, ಪರಮಾತ್ಮ, ನೋಡು ನೋಡು ಪಾತ ಎಡಿತನವು ಬೇಡ. ಗಾಢದಿಂದ ಶರವ
ಪರಮಾತ್ಮ. ಒಂದು ಸಾರಿ ಈ ಕುರುಸೈನ್ಯದ ಕಡೆಗೆ ತಿರುಗಿ ನೋಡಿ ಪರಮಾತ್ಮ. ಭೀಷ್ಮನು ನನ್ನ ಪೂಜ್ಯ ಪಿತಾಮನು, ಆಚಾರ್ಯರಾದ ದ್ರೋಣರು ನನ್ನ ಬಾಣದ ಗುರುವು. ಇವರುಗಳ ಮೇಲೆ ಬಾಣವನ್ನು ಪ್ರೇರಿಸಲೇ ಪರಮಾತ್ಮ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಲೇಸು. ಬೇಡ ಪರಮಾತ್ಮ, ರಥವನ್ನು ಹಿಂದಿರುಗಿಸು. ಯಾರು ಯಾರನ್ನ ವಧಿಸುವುದು ಪಾರ್ಥ? ಹಳುವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಪಾರ್ಥ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬೇಸಿಟ್ಟು ಬೇರೊಂದು ಬಟ್ಟೆಯನ್ನು ಆಶ್ರಯಿಸುವಂತೆ ದೇಹವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ದೇಹವು ಅವಿನಾಶ್ಯವಾದ ಆತ್ಮನಾಳವಲ್ಲ ಕೇಳು. ಈ ಬಾಲ್ಯಕ್ಕೆ ದೇಹಕ್ಕೆ ಬಾಲ್ಯ ಯೌವನ ವಾರ್ಧಕ್ಯಾಂತ ವ್ಯವಸ್ಥೆಗಳು ಪ್ರಾಪ್ತಿಯಾಗುವಂತೆ ಈ ಮನುಜನಿಗೆ ಪ್ರಾಪ್ತಿಯು ಸಹಜವಾಗಿರುವುದು. ಪಂಡಿತನಾದವನು ಇದರ ಸಲುವಾಗಿ ಚಿಂತಿಸುವುದಿಲ್ಲ ಕೇಳು. ಯುದ್ಧ ಕ್ಷತ್ರಿಯರ ಧರ್ಮ. ನೀನು ನಿನ್ನ ಆಯುಧವನ್ನು ತೆಗೆದುಕೋ, ಯುದ್ಧವನ್ನು ಮಾಡು, ತೆಗೆದುಕೋ ಪರಮಾತ್ಮ. ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಕೈಗಾಲುಗಳು ಕಂಪಿಸುತ್ತಿರುವವು. ನಾನು ಹೇಳಿ ಎಲ್ಲ ಪಾಪಾತ್ ಭಯದಿಂದ ನಾನು ಯುದ್ಧ ವಿಮುಖನಾಗಿರುವನು ಪರಮಾತ್ಮ. ನಿನ್ನ ಸ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ, ನಿನ್ನ ದುಷ್ಟ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ನಾನು ಕರಾಳ ಸ್ವರೂಪನು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ವೀರ ಯೋಧರನ್ನು ಒಂದೇ ಸಾರಿಗೆ ನನ್ನ ಉದರದಲ್ಲಿ ಅಪೋಕ್ಷಣೆ ಮಾಡಿಕೊಳ್ಳುವೆನು. ನೀನು ನೆಪಪಾತ್ರಕ್ಕೆ ಸಹಾಯಕನಾಗು, ಯುದ್ಧದಲ್ಲಿ ಜಯಸಿರನಾಗು, ಕೀರ್ತಿಯನ್ನು ಗಳಿಸು. ಇದೋ ನನ್ನ ವಿಶ್ವರೂಪವನ್ನು ನೋಡು. ಈ ಎಂತ ಭಯಂಕರವಾದ ರೂಪ ಪರಮಾತ್ಮ. ಈ ಮಾನವನ ಚಕ್ಷುಗಳಲ್ಲಿ ಇದನ್ನು ನಾನು ನೋಡಲಾರೆನು ಪರಮಾತ್ಮ. ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವವು. ಭಯವನ್ನು ಬಿಡು ಪ್ರಾಣಶಕ. ಶಂಕು ಚಕ್ರ ಗದಾ ಶೋಭಿತನಾದ ನಿನ್ನ ದುಷ್ಟ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡಿದೆ. ನಾನು ಕರಾಳ ಸ್ವರೂಪನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ವೀರ ಯೋಧರನ್ನು ನನ್ನ ಉದರದಲ್ಲಿ ಒಂದೇ ಸರಿಗೆ ಅಪೋಕ್ಷಣೆ ಮಾಡುವೆನು. ಭಯವನ್ನು ಬಿಡು ಪ್ರಾಣಶಕ. ಮುಖದಿಂದ ರಚಿಸಿದೆ ಈಗವ ವಿರುತ್ತಿಗರೆ ಹರನ ವರವನ್ನು ಪಡೆಯ ಕಲಿಯನು, ಹರನ ವರವನ್ನು ಪಡೆಯ ಕಲಿಯನು. ದುರದಿಂಜಯಿಸುವೆ ವೈರಿಗಳ, ದುರದಿಂಜಯಿಸುವೆ ವೈರಿಗಳ, ದುರದಿಂಜಯಿಸುವೆ ವೈರಿಗಳ. ಭಗವಂತನಾದ ಶಂಕರ ಹೊರವಲದಿಂದ ಪಾಂಡವರಲ್ಲಿ ಅರ್ಜುನನನ್ನು ಬಿಟ್ಟು ಮಿಕ್ಕ 4 ಮಂದಿಗಳು ಏಕಕಾಲದಲ್ಲಿ ಸೋಲಿಸುವೆನು. ಆದರೆ ಅರ್ಜುನನ ಭಯವು ನಮಗಿಲ್ಲ. ಅವನು ಸಮಸಪ್ತಕರ ಮೇಲೆ ಯುದ್ಧಕ್ಕೆ ಹೋಗಿರುವನು. ಭೀಮ, ಧರ್ಮರಾಯ, ನಕುಲ, ಸಹದೇವ ನೀವಿಲ್ಲಿ ತಲೆ ಹಾಕಿತೆ. ಆದರೆ ಈ ಗದೆಯಿಂದ ನಿಮ್ಮ ಬುಳ್ಳೆ ಚೂರು ಚೂರು ಮಾಡುವೆನು. ಸ್ವರಾಜ್ಯದ ವರ ಪಿಡಿದು ನರಾಧಮರ ಗೆಲ್ಲ, ಸ್ವರಾಜ್ಯದ ವರ ಪಿಡಿದು ನರಾಧಮರ ಗೆಲ್ಲ, ನರಾಧಮರ ಗೆಲ್ಲ, ನರಾಧಮರ ಗೆಲ್ಲ. ಸರಿದಾರ್ ಧರಣಿ ತಳದಳ ದಾರಿಹರು ಕಾಂಬ ಸ್ವರಾಜ್ಯನರ ದರ. ಓ ಬಂಡ ಸೈಂದವರೇ, ಲೋ ಹುಟ್ಟ ಭೀಮನೇ, ಯುದ್ಧಕ್ಕೆ ನಿಲ್ಲು ಮದಾಂಧ, ನಿಲ್ಲು ಮದಾಂಧ, ನಿಲ್ಲು ಮದಾಂಧ, ನಿಲ್ಲು ಮದಾಂಧ. ನಿಲ್ಲು ಮದಾಂಧ ಯುದ್ಧಕ್ಕೆ. ಭೀಮನು ಸೋತು ಓಡಿ ಹೋದನು. ಮತ್ತಾವನು ಬರಲಿ ನೋಡಿಕೊಳ್ಳುವೆನು. ಎಲ್ಲವೋ ಜಯೇಂದ್ರತ, ಜಿಂಕೆಯನ್ನು ಬೇಟೆ ಆಡುತ್ತಿದ್ದ ಬೇಟೆಗಾರನಿಗೆ ಸಿಂಹವು ಎದುರಾದಂತೆ. ಎಲ್ಲಿ ನಿನ್ನ ಪೌರುಷವನ್ನು ತೋರಿಸು.
ಎಲ್ಲವೋ ಕುನ್ನಿ ಉಕ್ಕಿ ನನ್ನ ಕೋಪಾಗ್ನೆಗೆ ಸಿಕ್ಕಿ ಉಕ್ಕಿಸು ಹೋಗುವುದೇನಲ್ಲ ಕುನ್ನಿ. ಚಕ್ರವ್ಯೂಹದ ತಾಳಬರೆ ಕಾಯುವ ಈ ನೀಚನಿಗೆ ಇಷ್ಟೊಂದು ಪೌರುಷವೇ? ಬಿಡಿ ಬಿಡಿ. ಎಲ್ಲವೋ ಸೈನ್ಯದ ಬಾಲಕನನ್ನು ಹೊಡೆದ ಬಿಟ್ಟು ಸಿಡಿಲಿನಂತೆ ಪ್ರವೇಶಿಸುತ್ತಲ್ಲ, ಮುಂದೇನು ಗತಿ? ಸಗೈದವನ ಕುಲಲ ಸಗೈದವನ ಕುರುಕೂಲವೆಲ್ಲವನ ಕುಲಲ ಸಗೈದವನ ಕುರುಕೂಲವೆಲ್ಲವನ ಕರೆಯೊಳಗೆ ಕೊಲ್ಲಿರುವೆ ಅರಗಳಿಗೆ ಯೋಳು ನಾನ್ ಕರೆಯೊಳಗೆ ಕೊಲ್ಲಿಸಿ ಕುರಲಾಸ ದೈವನ ಅಕ್ಕ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ದುರ್ಯೋಧನನು ಮಡಿದವರ ಶ್ಲೋಕದಿಂದ ಹಂಬಲಿಸುತ್ತಾ ಇತ್ತಲೇ ಬರುತ್ತಿರುವನು. ಬರಲಿ, ಇದು ಸಕುನಿಗೆ ಪರಮಾನಂದವೇ ಸರಿ. ಶಕುನಿ, ದುರ್ಯೋಧನ, ಶಕುನಿ ಪುತ್ರನು ಹತನಾಗಿ ಹೋದನು. ಈ ದಿನ ಯುದ್ಧದಲ್ಲಿ ನನ್ನ ಪುತ್ರನ ಲಕ್ಷ್ಮಣ ಕುಮಾರನು ಅಭಿಮನ್ಯುವಿನಿಂದ ಹತನಾದನು. ಶಕುನಿ, ಏನು ಕುಮಾರ ಲಕ್ಷಣ ಕುಮಾರನೂ ಹತನಾದನೆ? ನಾವೆಲ್ಲರೂ ಹೋಗಿ ಆಕ್ರಮಣ ಮಾಡೋಣ. ಇದು ನನ್ನ ಆಜ್ಞೆ. ಆಗಲಿ ಸುಯೋಧನ, ಆಕ್ರಮಣ ಮಾಡಿ, ಆಕ್ರಮಣ ಮಾಡಿ. ಈಗಲೂ ವಿಜಯ ಉಂಟಾಗಿತು. ಕೊನ್ನಿ ವಿಜಯವಲ್ಲ, ನಿನ್ನ ಕೊನೆಯ ಕಾಲ ಎಂದು ತಿಳಿ. ಎಲ್ಲವೋ ಸೋತ ರಣೇಡಿಗಳೇ, ಕುರುಕುಲಕ್ಕೆ ಉಪಕಾರ ಉಂಟು ಮಾಡುವ ಕಾರ್ಮಾಡಗಳಿಗೆ ಸಾಕು ಸುಮ್ಮನಿರಿ. ನಿಮ್ಮ ಕೊನ್ನಿ ಹಿರಿಯರು ಕಿರಿಯರು ಎಂಬ ತಾರತಮ್ಯವಿಲ್ಲದೆ ಮಾತನಾಡುತ್ತಿರುವ ಕೊನ್ನಿ. ಎಲ್ಲವೋ ದುರ್ಯೋಧನ, ಕಿರಿಯವರೆನಿಸಿಕೊಂಡವರು ತನ್ನ ಘನತೆಯನ್ನು ತಾವೇ ಕಳೆದುಕೊಂಡರೆ ಕಿರಿಯವರ ತಪ್ಪೇನಿದೆಯೋ? ಈ ಚಕ್ರವ್ಯೂಹನು ಈ ಖಡ್ಗ ಇರುವ ತನಕ ಯಾರಿಗೂ ದಕ್ಕವನಲ್ಲ. ಅಭಿಮನ್ಯು, ಸಾಕು ನಿಲ್ಲಿಸು. ನಿನ್ನ ಪರಾಕ್ರಮವನ್ನು ಮೆಚ್ಚಿದೆನು. ಆ ಪಾಂಡವರಿದ್ದ ಮೇಲೆ ದೇಶವು ಮಾಯವಾಯಿತು. ಬಾ, ನನ್ನನ್ನು ಆಲಂಗಿಸು. ಸತ್ಯವಾಗಲು ನನ್ನ ಮೇಲೆ ಪ್ರೀತಿ ಉಂಟಾಗಿದೆ ದೊಡ್ಡಪ್ಪ. ಹಾಗಾದ್ರೆ ಈ ಬಾಲಕನ ಶಿರಸ್ಸು ನಿನ್ನ ಪಾದದ ಮೇಲೆ ಮಡಿಯಲಿ. ಎಲ್ಲಿ ನಿನ್ನ ಖಡ್ಗವನ್ನು ಕೊಡುವ ನಾವು ಉಭಯ ಪಂಗಡದವರಿಗೂ ಸಂಧಿ ಆಗಲಿ. ಬಾ, ನನ್ನನ್ನು ಆಲಂಗಿಸು. ಧನ್ಯ ಧನ್ಯ ಅಭಿಮನ್ಯು, ಪಾಂಡವರಲ್ಲಿ ಕೌರವರ ಸಂಧಿಯನ್ನು ಮಾಡಿಸಿದೆ. ಹೋಗು ನನ್ನ ಖಡ್ಗವೇ, ಬಹುಜನರ ರಕ್ತಪಾನದಿಂದ ಆಯಾಸಗೊಂಡಿರುವೆ, ವಿಶ್ರಾಂತಿಯನ್ನು ಪಡೆದುಕೋ. ಹಿಡೀರಿ ಹಿಡೀರಿ, ಎಲ್ಲ ಮೋಸ ಮಾಡಿಬಿಟ್ಟಿರಿ. ಪಾಪಿ, ಎಲ್ಲರಲ್ಲಿ ಕೊಂದ ನಿನ್ನನ್ನು ನರಕವೇನೋ? ಏನು ಬೇಡವೆಯೋ ಬೇಡ, ಮರಣವೋ ಅಥವಾ ಹಣದ ಭಿಕ್ಷೆಯೋ? ಏನು ಹರಣದ ಭಿಕ್ಷೆ? ಅದರಲ್ಲೂ ಹರಣದ ಭಿಕ್ಷೆ? ವೀರ ಸತ್ಯನಾದ ನಾನು ಅದನ್ನು ಮಾತ್ರ ಬೇಡುವುದಿಲ್ಲ. ಸೇಂದ್ವಾ, ಇವನ ಈ ಮುಖವನ್ನು ಏನು ನೋಡುತ್ತಿರುವೆ? ತಿವಿಗಿರಿ, ಸಾಯಿಸಿರಿ. ದೆಸೆಯೋ ಯಾರಿಗೆ ಹೇಳಲಿ ಪರಮಾತ್ಮ?
ಬಲಿ ಕೊಟ್ಟು ಧರಣಿಯ ನಾಳುವ ಬಳಗವ ಬಲಿ ಕೊಟ್ಟು ಧರಣಿಯ ನಾಳುವ ಪರಿಯನ್ನು ಲಾಲಿಸು ಪರಮಾತ್ಮ ಒದಗಿತು ದುರ್ವಿಧಿಯೂತದ ತೆಯೋಳು ಯಾರಿಗೆ ಹೇಳಲಿ ಪರಮಾತ್ಮ. ಅಭಿಮನ್ಯು ಕುಮಾರನು ಜಯಶೀಲನಾಗಿ ಹಿಂದಿರುಗಿ ಬರಲಿಲ್ಲ. ಚಕ್ರಬಿಂಬದಲ್ಲಿ ಒಬ್ಬನೇ ಸಿಲುಕಿ ಬಿದ್ದಂತೆ ತೋರುತ್ತಿರುವುದು. ಈಗ ಏನು ತಾನೇ ಮಾಡುವುದು? ಅಗ್ರಜ ಭೀಮಸೇನ, ಅಭಿಮನ್ಯು ಕುಮಾರನು ಆ ಮದಾಂಧರಿಗೆ ತಕ್ಕವನಲ್ಲ. ಶಾಂತನಾಗು. ಮಹಾರಾಜರಿಗೆ ಜಯವಾಗಲಿ. ಚಾರನೆ ಸಮಾಚಾರವೇನು? ಅಭಿಮನ್ಯು ಕುಮಾರನು ಮೃತನಾದನು, ಸೈಂಧವನು ಕೊಂದನು. ಹಾ ಕುಮಾರ, ಹರಿನಿ ದಯದ ಕರುಣಾವಿಲ್ಲದೆ ಹರಿನಿ ದಯದ ಕರುಣಾವಿಲ್ಲದೆ ಸೋದರಿ ಪುತ್ರನ ಕೊಲ್ಲಿಸಿದೆಯಾ? ಹಾ ಕುಮಾರ. ಅಗ್ರಜ ಭೀಮಸೇನ, ವೀರಾಜಿವೀರನಾದ ಅಭಿಮನ್ಯು ಕುಮಾರನು ಅದನಾದನೆಂದರೆ ನನಗೆ ನಂಬಿಕೆ ಬಾರದಲ್ಲ. ನನಗಪ್ಪಣೆಯನ್ನು ಕೊಡು, ನಾನೇ ಹೋಗಿ ವೀರ ಅಭಿಮನ್ಯು ಕುಮಾರನ ಮರಣಕ್ಕೆ ಕಾರಣನಾದವರನ್ನು ಧ್ವಂಸ ಮಾಡಿ ಬರೆದನು. ಅಭಿಮನ್ಯು ಕುಮಾರ್ ಭೀಮಸೇನ, ನೀನು ಹೀಗೆ ಮಾಡಿದರೆ ಅಭಿಮನ್ಯು ಕುಮಾರನು ಪುನಃ ಬದುಕುಳಿಯುವನೇ? ನಾನು ಈಗಲೇ ಹೊರಡುವೆನು. ಆಸುತ ಈತ ನಿನ್ನ ಕಾಯಲು ಸರಿದುದೆಯ ಮಗನೇ. ಉಳಿಸಿದೆ ತನ್ನುವ ಪೀಠೆಯ ಮನವ ಉಳಿಸಿದೆ ತನ್ನುವ ಪೀಠೆಯ ಮನವ ಪರಲೋಕ ಯಾತ್ರೆಯ ಸೇರಿದೆಯ ಪುತ್ರ. ಪರಲೋಕ ಯಾತ್ರೆಯ ಸೇರಿದೆಯ ಪುತ್ರ. ಆಸುತ ಈತ ನಿನ್ನ ಕಾಯಲು ಸರಿದುದೆಯ ಮಗನೇ. ಹಾ ಪರಮಾತ್ಮ, ಅರ್ಜುನನು ಬಂದು ನನ್ನ ಪುತ್ರನೆಲ್ಲೆಂದು ಕೇಳಿದರೆ ಏನೆಂದು ಉತ್ತರವನ್ನು ಕೊಡಲಿ? ಸುಭದ್ರೆಗೆ ಏನೆಂದು ಹೇಳಲಿ? ಹಾ ಪರಮಾತ್ಮ. ಅಣ್ಣ, ಏದಕ್ಕೆ ಚಿಂತಿಸುತ್ತಿರುವೆ? ಅರ್ಜುನ, ನೀನಿಲ್ಲದ ಸಮಯದಲ್ಲಿ ನಿನಗೆ ತುಂಬಾ ಅಪರಾಧವನ್ನು ಮಾಡಿರುವೆನು. ನನ್ನನ್ನು ಸಂಹರಿಸು. ಏಕೆ ಅಣ್ಣ, ಏನಾಯಿತು? ಅರ್ಜುನ 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 ಅಭಿಮನ್ಯು ಕುಮಾರನು ಮೃತನಾದನು. ಹಾ ಕಂದ, ಚಕ್ರವ್ಯೂಹವನ್ನು ಭೇದಿಸುವಾಗ ಒಬ್ಬನೇ ಸಿಲುಕಿ ಅನೇಕ ಯೋಧರನ್ನು ಕೊಂದು ಕೌರವರನ್ನು ಯುದ್ಧವನ್ನು ಮಾಡಿ ಮೋಸಕ್ಕೆ ಸಿಲುಕಿ ಮೃತನಾರದಂತೆ. ಅಣ್ಣ, ಭೀಮಸೇನಲ್ಲಿ ಕುಮಾರನ ಮರಣಕ್ಕೆ ಕಾರಣರಾದ ಆ ದುರಾತ್ಮರನ್ನು ಕೊಲ್ಲಲೆಂದು ಹೋಗಿರುವನು. ಕುಮಾರನ ಮರಣಕ್ಕೆ ಕಾರಣ ಯಾರು ಅಣ್ಣ? ಆ ಸೈಂಧವನೇ ಕಾರಣನಂತೆ. ಎಲವೋ ಸೇಂದವನೇ, ನಾಳೆ ನಾಳೆ ಸೂರ್ಯನು ಅಸ್ತಂಗತನಾಗೋದ್ರೊಳಗಾಗಿ ನಿನ್ನ ತಲೆಯನ್ನು ಆರಿಸುವೆನು. ನೀಚರು ತರಿದರೋ ನೀಚರು ನಿರುಪಮಾನಾದಿ ತರಿದರೋ ನೀಚರು ಘೋರ ಕತ್ತಲೆಯನ್ನು ಮಾಡಿ ನೋಡಲನ್ನು ವೀರದತ್ತ ನಾಶಗೊಳಿಸರು. ತರಿದರೋ ಪಡ ನೀಚರು, ತರಿದರೋ ಪಡ ನೀಚರು, ತರಿದರೋ ಪಡ ನೀಚರು. ಆ ಸೂರ್ಯನು, ಆ ಕೃಷ್ಣನು ಸೂರ್ಯನಿಗೆ ಅಡ್ಡ ಕಟ್ಟಿ
ಜಯದ್ರಥನನ್ನು ಕೊಲ್ಲಿಸಿದ್ರಲ್ಲ ಮಾವ. ಇದೆಂತ ಕುತಂತ್ರವಿದು. ಇಂತಹ ಕೃತಮ ಸಂಧಾನದಿಂದಲೇ ಆ ಗೊಲ್ಲನು ನಿಮ್ಮ ಸೈನ್ಯವನ್ನೆಲ್ಲ ಸೋಲಿಸಿದರು. ಸೋಲಿಸಿ ಮೊದಲು ಆ ಭೀಮನನ್ನು ಕೊಲ್ಲಬೇಕು ದುಶ್ವಾಸನ. ಹಾಗೆ ಮಾಡುವೆನು ಮಾವ, ಹಾಗೆ ಮಾಡುವೆನು. ಸ್ವರಾಜ್ಯದ ವರ ಪಿಡಿದು ನರೋತ್ತಮರ ಗೆಲ್ಲ, ಸ್ವರಾಜ್ಯದ ವರ ಪಿಡಿದು ನರೋತ್ತಮರ ಗೆಲ್ಲ, ನರೋತ್ತಮರ ಗೆಲ್ಲ, ನರೋತ್ತಮರ ಗೆಲ್ಲ. ಸರಿದೋ ಭರಣಿ ತಳದೊಳ ದಾರಿಯವರು ಕಾಂಬೆ, ಹರಿದೋರ್ ಧರಣಿ ತಳದೊಳ ದಾರಿಯವರು ಕಾಂಬೆ, ದಾರಿಯವರು ಕಾಂಬೆ. ಕೋಣವೆಂತ ದುಶ್ಯಾಸನ ಭೀಮ ಯುದ್ಧಕ್ಕೆ ನಿಲ್ಲುವುದ ಅಂದ. ಬಾರೋ ಬಾರೋ ಭೀಮನೆ ತಾರೋ ನಿನ್ನ ಸಾಹಸವ, ಬಾರೋ ಬಾರೋ ಭೀಮನೆ ತಾರೋ ನಿನ್ನ ಸಾಹಸವ. ಅಖಂಡ ಪಡವೆಯಳು, ಅಖಂಡ ಪಡವೆಯಳು, ಅಖಂಡ ಪಡವೆಯಳು, ಅಖಂಡ ಪಡವೆಯಳು. ಸಿಗಂಡಿ ಭೀಮನ ಅಖಂಡ ಪಡವೆಯಳು, ಸಿಗಂಡಿ ಭೀಮನ ಬಲದಿ ನುಡಿದು ಪೊಲೆಯ ಕೊಡಿಯ ಪುಂಡ ಭೀಮನೆ, ಪುಂಡ ನೇರು ಬಲವ ನುಡಿದು ಪುಂಡ ಭೀಮನೆ, ಪುಂಡ ಭೀಮನೆ, ಪುಂಡ ಭೀಮನೆ. ಬರಲಿ ನುಡಿಯ ಬಲೆಯ ಕೊಡೆಯ ಬಂಡದು ಶಾಸನ, ಬರದಿ ನುಡಿಯ ಬಲೆಯ ಕೊಡೆಯ ಬಂಡದು ಶಾಸನ, ಬಂಡದು ಶಾಸನ, ಬಂಡದು ಶಾಸನ. ಎಲ್ಲವರಾದ ಹಿತಕ್ಕೆ, ಎಲ್ಲವರಾದ ಪಾಂಚಾಲಿ ಇಲ್ಲಿ ಬಾ. ಈದರ ಗುಂಡಿಗೆ ಬಿಸಿಗಟ್ಟುವುದರಿಂದ ನಿನ್ನ ಬಿರುಗಡೆ ನೆನೆಸು ಕಟ್ಟಿ ನನ್ನ ಪ್ರತಿಜ್ಞೆಯನ್ನು ನಾನು ತೀರಿಸಿಕೊಳ್ಳುವೆನು. ಮಾಯಾ ಜಾಲವಿ ಏನೋರಿಯೇ ಯಾರಿಗರೇ ಹೊರೆಯೇ. ಅನುಜರ ಏನೆಗೆ ಮುಗಲಿಲ್ಲದಾದರೂ, ಅನುಜರ ಏನೆಗೆ ಮುಗಲಿಲ್ಲದಾದರೂ, ಮಾಯಾ ಜಾಲನಿದೆ ನೋರಿಯೇ ಕಾಯುವರ್ಯಾರೈ ದೊರೆಯೇ. ನನ್ನ ಇಷ್ಟೊಂದು ಪರಿಶ್ರಮದಿಂದ ವಿಫಲವಾಯಿತು. ನನ್ನ ಬುದ್ಧಿ ಕೌಶಲ್ಯದಿಂದ ದುರ್ಯೋಧನನ ಬಂಧು ಮಿತ್ರರೆಲ್ಲರೂ ಹತರಾದರು. ಆದರೂ ಅವನ ಕಣ್ಣಲ್ಲಿ ಒಂದು ತೊಟ್ಟು ನೀರು ಸಹ ಬಾರಲೇ ಇಲ್ಲವೆಲ್ಲ. ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೂ ಮುಳುಗಿಸಿದರು. ತಾನು ಹಿಡಿದ ಹಠವನ್ನು ಬಿಡಲೇ ಇಲ್ಲವೆಲ್ಲ.
ಕೌರವರನ್ನೆಲ್ಲನೂ ದುರ್ಯೋಧನನನ್ನು ಪಾಂಡವರ ಪಾದದ ಮೇಲೆ ಕೆಡವಿಸಿ ಅವಮಾನವನ್ನು ಮಾಡುವೆನು. ಪರಮಾತ್ಮ, ಈಗ ಏನು ತಾನೇ ಮಾಡುವುದು? ಏನು ಮಾಡುವುದು ಧರ್ಮಾನಂದನ? ಪರಮಾತ್ಮ, ದುರ್ಯೋಧನನು ವೈಸಂಪಾಯನ ಸರೋವರದಲ್ಲಿ ಜಲಸ್ತಂಭ ಮಂತ್ರವನ್ನು ಜಪಿಸುತ್ತಿರುವನು. ನೀನು ಕೂಗು. ಕೃಷ್ಣ, ಭೀಮಸೇನ, ಅಗ್ರದನಿಗೆ ಕೂಗಲು ಬರುವುದೇ? ನಾನು ಪ್ರಯತ್ನಿಸುವೆನು. ಕೆಲವೋ ದುರ್ಯೋಧನ, 11 ಅಕ್ಷೋಹಿಣಿ ಸೈನ್ಯವನ್ನೆಲ್ಲ ಬಲಿಕೊಟ್ಟೆ. ಭೀಷ್ಮ, ದ್ರೋಣ ಎಲ್ಲರನ್ನೂ ಬಲಿಕೊಟ್ಟೆ. ಈಗ ಬಂದು ಸೋದ ನಾಯಿಯಂತೆ ಸರೋವರದಲ್ಲಿ ಅಡಿಗೆ ಕುಳಿತೇವೆ. ಎದ್ದು ಬಾ. ಓ ದುರ್ಯೋಧನ, ನಾನು ವಿರಾಟ ನಗರದಲ್ಲಿ ಅಡಿಗೆ ಮನೆಯಲ್ಲಿ ಪಾನ ಮಾಡುತ್ತಿದ್ದಾಗ ಜಲಸಂಪಾದನ ಮಾಡುತ್ತಿದ್ದೆ. ಇದ್ದಕ್ಕೆ ನಿಲ್ಲೋ ಮನಾಂದ, ಎಲ್ಲ ಮನಾಂದ. ಎಲ್ಲ ಗೊತ್ತು ಗೊತ್ತು ಕಳೆದು ನೀಚನೆ ದುರಾತ್ಮನೆ ಕಠೋರ ಕೋಳ ಹೇಡಿಯೇ, ನೀಚ ಭಾವದಿಂದ ನಿನ್ನ ನಾಶಗೊಳಿಸುವೆ. ನೀಚನೆ ದುರಾತ್ಮನೆ ಕಠೋರ ಕೋಳ ಹೇಡಿಯೇ, ನೀಚ ಭಾವದಿಂದ ನಿನ್ನ ನಾಶಗೊಳಿಸುವೆ. ಎಲ್ಲವರಾದ ಯುದ್ಧಕ್ಕೆ ಹೇಳಿ ನೀಚ ಭಾವದಿಂದ ಆಸೆ ಎಲ್ಲವರಾದ ಯುದ್ಧಕ್ಕೆ ಗೆಲ್ಲು. ಭೀಮ ವಿಶ್ರಾಂತಿಯನ್ನು ಬಿಡುವನಾಗು. ಯುದ್ಧಕ್ಕೆ ನಿಲ್ಲುವನಾಂದ.
ಧರ್ಮಾಂಧನ ಪರಮಾತ್ಮ. ದುರ್ಯೋಧನನು ಹತನಾದನು. ಈಗ ಕೌರವರೆಲ್ಲ ಸತ್ತರು. ಹಸ್ತಿನಾವತಿಯ ಸಿಂಹಾಸನವನ್ನು ಪಟ್ಟ ಕಟ್ಟಿಕೊಂಡು ಸುಖದ ನೆಮ್ಮದಿಯಿಂದ ಬಾಳಿ. ನನಗೆ ಬೇಡ. ಅಣ್ಣನ ಮಗನಾದ ಋಷಿಕೇತುವಿಗೆ ಪಟ್ಟವನ್ನು ಕಟ್ಟುವಾಗೋಣ. ಅಗ್ರಜ, ನಮಗೆ ಬಂದಂತ ಕಷ್ಟವನ್ನೆಲ್ಲ ಪರಿಹರಿಸಿ ಕಾಪಾಡಿದ ಶ್ರೀ ಪರಮಾತ್ಮನು ನೆನೆದು ಸರ್ವರಿಗೂ ಮಂಗಳವನ್ನು ಪಾಡಿ ಪರಮಾತ್ಮನ ಕೃಪೆಗೆ ಪಾತ್ರರಾಗೋಣ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಗೋವಿಂದ